ಏನು ಮಾಡ್ಬಾರ್ದಂತ್ರಿ, ಕಳ್ಕೊಳ್ಬಾರ್ದಂತ. ನಂಬಿಕೆ ಒಂದು ವೇಳೆ ಕಳ್ಕೊಂಡೇವಪ್ಪ ಅಂತಂದರೆ, ನಾವು ಒಂದು ವೇಳೆ ಅಲ್ಪ ವಿಶ್ವಾಸಿಗಳು ಒಂದು ವೇಳೆ ಆದೇವಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಪ್ರಮಾದ ತರ್ತದೆ. ಈ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಬಂತಪ್ಪ ಅಂದರೆ, ಇಷ್ಟು ವಿಶ್ವಾಸಿಗಳಾಗಿರುವಂಥ ನಾವು, ಆರಾಧನೆ ಮಾಡುವಂಥ ನಾವು, ಪ್ರಾರ್ಥನೆ ಮಾಡುವಂಥ ನಾವು, ಸುವಾರ್ತೆ ಹೇಳುವಂಥ ನಾವು, ಇಷ್ಟೊಂದು ಉತ್ಸಾಹದಿಂದ ಉಜ್ಜೀವದಿಂದ ದೇವರ ಸನ್ನಿಧಿಗೆ ಬರುವಂಥ ನಮ್ಮ ಜೀವಿತದಲ್ಲಿ ಒಂದು ವೇಳೆ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಬಂತಪ್ಪ ಅಂದರೆ, ಅದು ಎಷ್ಟು ಭಯಂಕರವಾದಂಥ ನಷ್ಟ ನಮ್ಮ ಜೀವಿತದಲ್ಲಿ ತರುತ್ತದೆ ಎಂಬುದಾಗಿ ಒಂದು 3-4 ವಿಷಯಗಳು ನಿಮ್ಮ ಎದುರುಗಡೆ ನಾನು ತರ್ತೀನಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸ ಒಂದು ವೇಳೆ ನಮ್ಮಲ್ಲಿ ಬಂತಪ್ಪ ಅಂತಂದರೆ, ಅಲ್ಪ ವಿಶ್ವಾಸಗಳು ನಾನು ನೀನು ಆದಿವಪ್ಪ ಅಂತಂದರೆ, ಇದು ನಮ್ಮ ಜೀವಿತಕ್ಕೆ ಎಂಥ ಪ್ರಮಾದ ತರ್ತದೆ, ಇದು ನಮ್ಮ ಜೀವಿತದಲ್ಲಿ ಏನು ನಷ್ಟಗಳು ತರ್ತದೆ ಎಂಬುದಾಗಿ ಒಂದು 3 ಅಥವಾ 4 ವಿಷಯಗಳು ನಿಮ್ಮ ಎದುರಿಗೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ವೇಳೆ ನೀವು ಸ್ವಲ್ಪ ಜಾಗ್ರತೆಯಿಂದ ನನ್ನ ಮಾತುಗಳನ್ನು ಕೇಳಿ, ಒಂದು ವೇಳೆ ಈ ಮಾತುಗಳನ್ನು ನಿಮ್ಮ ಹೃದಯದ ಹಲಿಗೆ ಮೇಲೆ ಇಟ್ಕೊಂಡ್ರಪ್ಪ ಅಂತಂದರೆ, ನಿಮ್ಮ ಹೃದಯದ ಹಲಿಗೆ ಮೇಲೆ ನೀವು ಬರೆದುಕೊಂಡ್ರಪ್ಪ ಅಂತಂದರೆ, ಇವುಗಳನ್ನು ನೀವು ಧ್ಯಾನ ಮಾಡಿದ್ರಪ್ಪ ಅಂತಂದರೆ, ಖಂಡಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ನೀವು ಯಾವತ್ತೂ ಕೂಡ ಅಲ್ಪ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ನನ್ನ ಸಂದೇಶದಲ್ಲಿ ಇವತ್ತು ನಾನು ಸ್ವಂತ ಬುದ್ಧಿಯಿಂದ ನಾನು ಹೇಳುವುದಿಲ್ಲ. ಈ ಅಲ್ಪ ವಿಶ್ವಾಸದಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಅವ್ರ ಬಾಯಿಂದ ಹೇಳಿದ್ದಾರೆ ಅಂತೇಳಿರಿ. ಈ ಅಲ್ಪ ವಿಶ್ವಾಸ ಬಂದರೆ ನಮ್ಮ ಜೀವಿತದಲ್ಲಿ ಏನಾಗ್ತದೆ, ಈ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಎಷ್ಟೊಂದು ನಷ್ಟಗಳು ತರ್ತವೆ, ಈ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಎಷ್ಟೊಂದು ಒಂದು ಉಪದ್ರವಗಳನ್ನು ತರ್ತವೆ, ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ನಮ್ಮ ಆಶೀರ್ವಾದಗಳು ಹೆಂಗೆ ತಪ್ಪಿಸ್ತದೆ ಅಂತೇಳಿ ಒಂದು 3 ಅಥವಾ 4 ವಿಷಯಗಳು ನಿಮ್ಮ ಎದುರುಗಡೆ ತರ್ತೀನಿ. ಸ್ವಲ್ಪ ಜಾಗ್ರತೆಯಿಂದ ನೀವು ಕೇಳಿದ್ರಪ್ಪ ಅಂತಂದರೆ ಖಂಡಿತವಾಗಿ ನಾವು ಇದರಿಂದ ಪಾರಾಗ್ಬೋದು ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಎಲ್ಲರೂ ನೋಡೋಣವಾ, ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ತರುವಂಥ ನಷ್ಟಗಳು ಏನು? ಈ ಅಲ್ಪ ವಿಶ್ವಾಸ ನಿನ್ನ ಜೀವಿತದಲ್ಲಿ ಬಂತಪ್ಪ ಅಂತಂದರೆ ನನಗೂ ನಿನಗೆ ಬರುವಂಥ ನಷ್ಟ ಏನು? ಈ ಅಲ್ಪ ವಿಶ್ವಾಸ ತರುವಂಥ ಪ್ರಮಾದ ಏನೆಂಬುದಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನೋಡೋಣ. ಒಂದು 3-4 ವಿಷಯಗಳು ನೋಡೋಣ. ಅದರಲ್ಲಿ ನಂಬರ್ 1, ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡಿರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಲ್ಲಿ ಅಲ್ಪ ವಿಶ್ವಾಸವು ನಮ್ಮ ಜೀವಿತ ತರುವಂಥ ಮೊದಲನೇ ನಷ್ಟ. ಹೋದ್ರೆ ಯಾರಾದರೂ ಗಟ್ಟಿಯಾಗಿ ಓದಿ ಸಹಾಯ ಮಾಡಿರಿ. ವಿಶ್ವಾಸಿಗಳೇ, ಎಲೆ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತಿಸಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಮೊದಲನೇದಾಗಿ ಏನು ನಷ್ಟ ತರ್ತದಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸ ನಮ್ಮಲ್ಲಿ ಒಂದು ವೇಳೆ ಬಂತಪ್ಪ ಅಂದರೆ ನಮಗೆ ಬರುವಂಥ ಪ್ರಮಾದ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನದಲ್ಲಿ, ಎಲೆ ಅಲ್ಪ ವಿಶ್ವಾಸಿಗಳೇ, ಯಾಕೆ ನೀವು ಚಿಂತೆ ಮಾಡ್ತಾ ಇದ್ದೀರಿ? ಏನು ಹೊದ್ದುಕೊಳ್ಳಬೇಕು, ಏನು ತಿನ್ನಬೇಕು, ಏನು ಊಟ ಮಾಡಿಕೊಳ್ಬೇಕು ಅಂತೇಳಿ ಯಾಕೆ ನೀವು ಚಿಂತೆ ಮಾಡ್ತಾ ಇದ್ದೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಅಂದರೆ ನಾವು ಒಂದೇ ಮಾತಲ್ಲಿ ನೋಡ್ತೀವಿ, ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅಲ್ಪ ವಿಶ್ವಾಸ ತರುವಂಥ ಮೊದಲನೇ ನಷ್ಟ, ಮೊದಲನೇ ಪ್ರಮಾದ ಏನಪ್ಪ ಅಂದರೆ, ಈ ಅಲ್ಪ ವಿಶ್ವಾಸ ನಿನ್ನಲ್ಲಿ ಒಂದು ವೇಳೆ ಇತ್ತಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸ ನಿನ್ನಲ್ಲಿ ಬಂತಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸ ನನ್ನಲ್ಲಿ ಬಂತಪ್ಪ ಅಂತಂದರೆ, ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ತರುವಂಥ ಮೊಟ್ಟ ಮೊದಲ ನಷ್ಟ ಏನಪ್ಪ ಅಂತಂದರೆ, ನಾವು ಚಿಂತೆಗೀಡಾಗುವಂಥದ್ದು ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸವು ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ಚಿಂತೆ ಮಾಡುವಂತೆ ಅದು ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಯೇಸು ಸ್ವಾಮಿಯವರು ನಮ್ಮ ಕುರಿತು ಬಹಳವಾಗಿ ಚಿಂತಿಸುವಂಥ ದೇವರಾಗಿದ್ದರಿಂದ, ಯೇಸು ಕ್ರಿಸ್ತನ ನಮ್ಮ ಒಂದು ಅಭಿವೃದ್ಧಿ ಬಯಸುವಂಥ ದೇವರಾಗಿದ್ದರಿಂದ, ನಾವು ಯಾವತ್ತೂ ಕೂಡ ಈ ಲೋಕದಲ್ಲಿ ಯಾವ ವಿಷಯದಲ್ಲಿ ಕೂಡ ಚಿಂತಿಸಬಾರದು ಎಂಬುದಾಗಿ ದೇವರು ಬಯಸುವಂತನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆದರೂ ಕೂಡ ನಮ್ಮ ಬಲಹೀನತೆ ಏನಪ್ಪ ಅಂತಂದರೆ, ಆದರೂ ಕೂಡ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಸಮಸ್ಯೆಗಳಲ್ಲಿ, ನಮ್ಮ ಜೀವಿತದಲ್ಲಿ ಕಷ್ಟಗಳಲ್ಲಿ, ನಮ್ಮ ಜೀವಿತದಲ್ಲಿ ಬರುವಂಥ ಕೊರತೆಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾವು ಅನೇಕ ಸಲ ಏನು ಮಾಡ್ತೀವಿ ಅಂದರೆ ಚಿಂತೆ ಮಾಡ್ತೀವಿ ಅಂತೇಳಿ. ಹೌದಲ್ಲ? ನಾರಾಯಣ್ ಬ್ರದರ್ ಅಂತಾರೆ, ಇವತ್ತು ನಾನು 1800 ರೂಪಾಯಿ ಸಂಪಾದನೆ ಮಾಡಿಲ್ಲ ಅಂದರೆ ನನ್ನ ಕುಟುಂಬ ಹೆಂಗೆ ಫೀಸ್ ಕಟ್ಟೋದು ಹೆಂಗೆ ಎಂಬುದಾಗ ಅವ್ರು ಆಲೋಚನೆ ಮಾಡ್ತಾರೆ. ಒಂದು ವೇಳೆ ಅವರಿಗೆ 1800, 2000 ಒಂದು ದಿವಸ ಸಿಕ್ಕಿಲ್ಲಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ಚಿಂತೆ ಬರ್ತದೆ ಅಂತೇಳಿ. ಅಲ್ಲೆಲ್ಲಿಯ
ಯಾಕಂದ್ರೆ ಅದು ಟಾರ್ಗೆಟ್ ಇರ್ತದೆ ಅವ್ರದ್ದು. ಇಷ್ಟು ದಿನ ನಾನು ಸಂಪಾದನೆ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಹೋಗ್ತದೆ ಎಂಬುದಾಗಿ ಒಂದು ಆಲೋಚನೆ ಇರ್ತದೆ. ಆದರೆ ಅದನ್ನು ಆಗದಿರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಡೈಲಿ 1800 2000 ಸಂಪಾದನೆ ಮಾಡೋ ಸಂದರ್ಭದಲ್ಲಿ 500 600 ಆಗ್ತದಪ್ಪ ಅಂತಂದ್ರೆ ಚಿಂತೆ ಆಗ್ತದೆ ರೀ. ಆಟೋಮೆಟಿಕ್ಕಾಗಿ ಬರ್ತದೆ. ಬರಲ್ಲಂತೀರಿ? ಖಂಡಿತ ಬರ್ತದೆ ಅಂತೇಳಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಮ್ಮ ಜೀವಿತದಲ್ಲಿ ಭಾಳಷ್ಟು ಸಲ ಅಲ್ಪ ವಿಶ್ವಾಸಕ್ಕೆ ನಾವು ಗುರಿ ಆಗ್ತೀವಂತ. ನಮ್ಮ ಜೀವಿತದಲ್ಲಿ ಎಷ್ಟೇ ನಾವು ಬಲವಾದಂಥ ವಿಶ್ವಾಸಿಗಳಾಗಿದ್ರೂ ಕೂಡ, ವಿಶ್ವಾಸದಲ್ಲಿ ಬಲಿಷ್ಠರಾಗಿದ್ರು ನೋಡೋಕೆ ಕೆಲವೊಂದು ಸಲ ಈ ಆರ್ಥಿಕ ಸಮಸ್ಯೆ ಅಂತಕ್ಕಂಥದ್ದು ನಮಗೆ ಏನು ಮಾಡ್ತದಂತ್ರಿ, ಅದು ನಮಗೆ ಅಲ್ಪ ವಿಶ್ವಾಸಿಗಳಾಗಿ ನಾವು ಮಾರ್ಪಡಿಸ್ತದಂತ. ಅದಕ್ಕೋಸ್ಕರಾಗಿ ದೇವರು ಏನು ಹೇಳ್ತಾನಪ್ಪ ಅಂದರೆ, ಪ್ರೀತಿ ತಮ್ಮ, ಪ್ರೀತಿ ತಂಗಿ, ನಿನ್ನ ಜೀವಿತದಲ್ಲೂ ಕೂಡ ನಿನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ನೋಡಿ, ನಿನ್ನ ಆದಾಯ ನೋಡಿ, ನಿನ್ನ ಖರ್ಚು ವೆಚ್ಚ ನೋಡಿ, ನೀನೆಲ್ಲ EMIಗಳು ನೋಡಿ, ನಿನ್ನ ಸಾಲ ನೋಡಿ, ನಿನ್ನ ಬಡ್ಡಿ ಕಟ್ಟೋದು ನೋಡಿ, ಎಲ್ಲ ನೋಡಿ ನೀನು ಕೂಡ ಚಿಂತೆ ಮಾಡ್ತಾ ಇದ್ದೆಪ್ಪ ಅಂದರೆ ಯೇಸು ಸ್ವಾಮಿ ಏನು ಹೇಳ್ತಾನಂದರೆ, ಡೋಂಟ್ ಲೂಸ್ ಯುವರ್ ಫೇತ್ ಎಂಬುದಾಗಿ ಹೇಳ್ತಾನೆ. ಏನನ್ನಾದರೂ ಕಳ್ಕೊ, ನೀನು ನಂಬಿಕೆ ಕಳ್ಕೊಬೇಡ ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಂಬಿಕೆ ಯಾವತ್ತೂ ಕೂಡ ಲೂಸ್ ಬಿಡಬಾರ್ದು ಅಂತೇಳಿ ನಾವು. ಯಾಕಪ್ಪ ಅಂತಂದರೆ ದೇವರ ವಾಕ್ಯ ನೋಡ್ತೀವಿ, ಎಲೆ ಅಲ್ಪ ವಿಶ್ವಾಸಿಗಳೇ, ನೀವು ಅಡವಿಯಲ್ಲಿರುವಂಥ ಹೂಗಳನ್ನು ನೋಡ್ರಿ, ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಗಳನ್ನು ನೋಡ್ರಿ, ನಾನು ಅವುಗಳಿಗೆ ಏನು ಮಾಡ್ತೀನಿ ಅಂದರೆ ಸಾಕಿ ಸಲ್ಲುವಂಥ ದೇವರಾಗಿದ್ದೇನೆ ಎಂಬುದಾಗಿ ಆತನ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈ ನನ್ನ ಮಾತುಗಳನ್ನು ಕೇಳುವಂತೆಲ್ಲ ನನ್ನ ಸ್ನೇಹಿತರೆ, ಆತ್ಮೀಯರೇ, ಇವತ್ತು ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಏನು ತರ್ತದಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸದ ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ, ಅದು ಒಳ್ಳೆ ಒಬ್ಬ ವಿಶ್ವಾಸಿಯನ್ನು ಚಿಂತೆಯಲ್ಲಿ ಬೀಳುವಂತೆ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ ಮತ್ತಾಯ 11:28 ನಿಮ್ಮ ಎಲ್ಲ ಚಿಂತಾಭಾರವನ್ನು ನನ್ನ ಮೇಲೆ ಹಾಕ್ರಿ ಎಂಬುದಾಗಿ ಕೀರ್ತನೆ ಪುಸ್ತಕ 55:22 ಈ ಮಾತನ್ನು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಪರಿಸ್ಥಿತಿ ಏನೇ ಇದ್ದರೂ ಕೂಡ, ಸಂದರ್ಭ ಏನೇ ಇದ್ದರೂ ಕೂಡ, ಸ್ಥಿತಿಗತಿ ಏನೇ ಇದ್ದರೂ ಕೂಡ ನಾವು ಚಿಂತೆ ಮಾಡಬಾರ್ದು ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಾವು ಚಿಂತೆ ಮಾಡಬಾರ್ದು, ನಾವು ಚಿಂತೆಯಲ್ಲಿ ಬೀಳಬಾರ್ದು, ನಾವು ಚಿಂತೆಯಲ್ಲಿ ಹೋಗಬಾರ್ದು ಎಂಬುದಾಗಿ ಯೇಸು ಸ್ವಾಮಿ ಏನು ಹೇಳ್ತಾನಪ್ಪ ಅಂತಂದರೆ, ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಬಂತಪ್ಪ ಅಂತಂದರೆ, ನಂಬಿಕೆ ಅಂತಕ್ಕಂಥದ್ದು ಕಡಿಮೆ ಆಯ್ತಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ಬಲವಾದಂಥ ವಿಶ್ವಾಸ ಹೋಗಿ ಅಲ್ಪ ವಿಶ್ವಾಸ ಆಯ್ತಪ್ಪ ಅಂತಂದರೆ, ಅದು ನಮಗೇನು ಮಾಡ್ತದಂದರೆ, ಈ ಅಲ್ಪ ವಿಶ್ವಾಸ ಮೊದಲನೇದಾಗಿ ನಮ್ಮಲ್ಲಿ ಚಿಂತೆಗಳನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯದ ನೋಡ್ತೇವೆ. ಅದಕ್ಕೋಸ್ಕರಾಗಿ ಅಲ್ಪ ವಿಶ್ವಾಸಕ್ಕೆ ಅವಕಾಶ ಕೊಡದಂತೆ ನಾವು ಜೀವಿಸೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ, ದಯವಿಟ್ಟು ಯಾರಾದರೂ ಓದ್ರಿ, 8ನೇ ವಚನ ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ ಓದ್ರಿ. ಎರಡನೇದಾಗಿ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಅದರ ಒಂದು ನಷ್ಟ ಯಾವ ರೀತಿಗಿರ್ತದೆ, ಎರಡನೇದಾಗಿ ಅಲ್ಪ ವಿಶ್ವಾಸ ತರುವಂಥ ನಷ್ಟ ಏನು, ಪ್ರಮಾದ ಏನು, ಯಾರಾದರೂ ಮತ್ತಾಯ 16:8 ಓದ್ರಿ. ಯೇಸು ಅದನ್ನು ತಿಳಿದು ಅಲ್ಪ ವಿಶ್ವಾಸಿಗಳೇ ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ, ನೀವು ಇನ್ನು ಗ್ರಹಿಸಲಿಲ್ಲವೋ, ನಿಮಗೆ ನೆನಪಿಗೆ ಇಲ್ಲವೋ ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಬುಟ್ಟಿ ತುಂಬಿಟ್ಟಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಕೂಡ ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿಯಲ್ಲಿ ಅವರಿಗೆ ಏನು ಹೇಳ್ತದೆ ಅಂದರೆ, ಪರಿಸಾಯರ ಸದ್ದುಕಾಯರ ಹುಳಿ ಹಿಟ್ಟಿನ ಬಗ್ಗೆ ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾನೆ. ಅಂದರೆ ಪರಿಸಾಯರ ಸದ್ದುಕಾಯರ ಹುಳಿ ಹಿಟ್ಟಿನ ಬಗ್ಗೆ ಅಂದರೆ ಅವರ ದುರ್ಬೋಧನೆ ಬಗ್ಗೆ, ಅವ್ರ ಸುಳ್ಳು ಬೋಧನೆ ಬಗ್ಗೆ, ಅವ್ರ ದುರ್ಬೋಧನೆ ಬಗ್ಗೆ ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ ಹುಳಿ ಹಿಟ್ಟಿನ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿ ಯಾವ ರೀತಿಗೆ ದುರ್ಬೋಧನೆಗೆ ಒಳಗಾಗಬಾರ್ದು, ಸುಳ್ಳು ಬೋಧನೆಗೆ ಒಳಗಾಗಬಾರ್ದು, ಸುಳ್ಳು ಬೋಧನೆಗೆ ಸಿಕ್ಕಿಬಿಟ್ಟು ತನ್ನ ಜೀವಿತವನ್ನು ನಾಶ ಮಾಡ್ಕೊಳ್ಬಾರ್ದು ಅಂತೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪರಿಸರ ಸದ್ದುಕಾಯರ ಹುಳಿ ಹಿಟ್ಟಿಗೆ ಸಮಾನವಾಗಿರುವಂಥ ದುರ್ಬೋಧನೆ ಕುರಿತು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಇವ್ರೇನು ತಿಳ್ಕೊಳ್ತಾರಪ್ಪ ಅಂತಂದರೆ, ಇವ್ರು ಏನು ಮಾತಾಡ್ಕೊಳ್ತಾರಪ್ಪ ಅಂದರೆ, ನಾ ರೊಟ್ಟಿ ತಂದಿಲ್ಲ, ನೀ ರೊಟ್ಟಿ ತಂದಿಲ್ಲ, ನಾ ರೊಟ್ಟಿ ತರೋದು ಮರ್ತೋಗಿದ್ದೀನಿ, ನೀ ರೊಟ್ಟಿ ತರೋದು ಮರ್ತೋಗಿದ್ದೀನಿ, ಈಗ ನಾವು ಹ್ಯಾಂಗೆ ಮಾಡಾಮೆ, ಈಗ ಏನು ಊಟ ಮಾಡಾಮೆ, ಈಗ ಏನು ತಿನ್ನಾಮೆ, ಇವ್ರು ಮಾತಾಡ್ತಾರೆ. ಸಂದರ್ಭ ಅದೇ ಅದಲ್ಲಿ ಯೇಸು ಸ್ವಾಮಿ ಯಾರ ಬಗ್ಗೆ ಮಾತಾಡ್ತಿರ್ತಾನೆ,
ದುರ್ಬೋಧನೆ ಬಗ್ಗೆ ತನ್ನ ಮಕ್ಕಳು ಯಾವತ್ತೂ ಕೂಡ ಸುಳ್ಳು ಬೋಧನೆಗೆ ಮೋಸ ಹೋಗಬಾರ್ದು ಅಂತೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಪ್ರೀತಿಸಿ ಆ ಸದ್ದುಕಾಯರು ಒಂದು ಪರಿಚಯ ಮಾಡುವಂಥ ದುರ್ಬೋಧನೆ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಇವ್ರು ಏನು ತಿಳ್ಕೊತಾರಪ್ಪ ಅಂದರೆ, ನಾನು ರೊಟ್ಟಿ ತಂದಿಲ್ಲ, ನೀನು ರೊಟ್ಟಿ ತಂದಿಲ್ಲ, ನಿನ್ನ ಬಲ್ನೂ ರೊಟ್ಟಿ ಇಲ್ಲ, ನನ್ನ ಬಲ್ನೂ ರೊಟ್ಟಿ ಇಲ್ಲ, ನಾಳೆಗೆ ಹ್ಯಾಂಗೆ ಮಾಡಮ್ಮಿ, ಸಂಜೆಗೆ ಹ್ಯಾಂಗೆ ಮಾಡಮ್ಮಿ, ಮಧ್ಯಾಹ್ನಕ್ಕೆ ಹ್ಯಾಂಗೆ ಮಾಡಮ್ಮ ಅಂತೇಳಿ ಇದನ್ನೇ ಏನು ಮಾಡ್ತಂದ್ರೆ ಆಲೋಚನೆ ಮಾಡ್ತಾ ಇರ್ತಾರೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೀವಿ ದೇವ್ರ ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಯಾವಾಗ ಅವರ ಆಲೋಚನೆಯನ್ನು ಅರಿತುಕೊಂಡು ಆತನ ಹೇಳ್ತೇನೆ, ಅಲ್ಪ ವಿಶ್ವಾಸಿಗಳೇ, ಅಲ್ಪ ವಿಶ್ವಾಸಿಗಳೇ. ಓದಮ್ಮ. ಯೇಸು ಅದನ್ನು ತಿಳಿದು ಅಲ್ಪ ವಿಶ್ವಾಸಿಗಳೇ ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೇ? ನಿಮಗೆ ನೆನಪಿಗಿಲ್ಲವೇ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಬುಟ್ಟಿ ತುಂಬಿಟ್ಟಿರಿ? ನೋಡ್ರಿ, ಯೇಸು ಸ್ವಾಮಿಯವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ರಿ, ಇವರು ನಮಗೆ ರೊಟ್ಟಿ ಇಲ್ಲ, ರೊಟ್ಟಿ ಮರ್ತು ಬಿಟ್ಟಿವಿ ಎಂಬುದಾಗಿ ಇವ್ರು ಮಾತಾಡ್ಕೊಳ್ತಾ ಇದ್ರೆ, ಆದರೆ ಯೇಸು ಸ್ವಾಮಿ ತಿರುಗಿ ಅವರಿಗೆ ನೆನಪಿಗೆ ತರ್ತಾ ಇದ್ದಾನೆ. 5 ರೊಟ್ಟಿ 2 ಮೀನು ಅವರು 5,000ಗೆ ಹಂಚಿ ಊಟ ಮಾಡಿಸಿದಾಗ ನೀವು ಮನೆಗೆ ಹೋಗುವಾಗ ಎಷ್ಟು ಬುಟ್ಟಿ ತುಂಬಿಕೊಂಡು ಹೋಗಿರಿ ಎಂಬುದಕ್ಕೆ ಕೇಳ್ತಾನೆ. ಎಷ್ಟು ಬುಟ್ಟಿ ಇದ್ದೀರಿ? 12 ಬುಟ್ಟಿ. ಅಂದರೆ ಎಲ್ಲ ಶಿಷ್ಯರೆಲ್ಲ ಒಂದೊಂದು ಬುಟ್ಟಿ ತುಂಬ್ಕೊಂಡು ಮನೆಗೆ ಹೋದರು. ಅಂದ್ರೆ ಇದು ಏನಾಗ್ಯದ ಅವ್ರ ಬಲ್ಲಿ? ನೆನಪೋಗ್ಯದವ್ರಿಗೆ, ಇದು ನೆನಪೇ ಇಲ್ಲ ಅವರಿಗೆ. ಅಂದರೆ ವಿಶ್ವಾಸಿಗಳಾದಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವು, ನಮ್ಮ ಜೀವಿತದಲ್ಲಿ ದೇವರು ಎಷ್ಟೇ ಮೇಲ್ ಮಾಡಲಕ್ಕ, ಎಷ್ಟೇ ಉಪಕಾರ ಮಾಡಲಕ್ಕ, ಎಷ್ಟೇ ಸಹಾಯ ಮಾಡಲಕ್ಕ ಅವು ನೆನಪಿಗೆ ಬರಲ್ಲ ನಮಗೆ. ಸ್ವಲ್ಪ ಕಷ್ಟ ಬಂತಂದರೆ, ಸ್ವಲ್ಪ ಸಮಸ್ಯೆ ಬಂತಂದ್ರೆ ಅವೆಲ್ಲ ಓಸು ಏನಾಗ್ತಾವ, ನೆನಪು ಹೋಗ್ತಾವೆ. ಹೌದಲ್ಲ? ಎಲ್ಲ ನೆನಪು ಹೋಗ್ತಾವೆ, ಗಾಳಿಗೆ ತೂರು ಹೋಗ್ತಾವೆ ಎಲ್ಲ. ಆದರೆ ಯೇಸು ಸ್ವಾಮಿ ಶಿಷ್ಯರ್ಗೂ ಹಾಗೆ ಆಗ್ಯದ. ನಾವು ನೋಡ್ತೀವಿ, ಅವರಿದ್ರೆ 5 ರೊಟ್ಟಿ 2 ಮೀನು 5,000 ಜನರು ತೃಪ್ತಿಯಾಗಿ ತಿಂದಿದ್ದಾರೆ. ತಿಂದ ಮೇಲೆ ಏನು ಮಾಡೋದಂದರೆ ಬುಟ್ಟಿ ತುಂಬ ತುಂಬ್ಕೊಂಡು ಮನೆಗೆ ಹೋಗ್ಯಾರ. ಇದು ನೆನಪೇ ಇಲ್ಲ ಅವರಿಗೆ. ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಲ ಹಿಂಗೆ ಆಗ್ತದೆ. ದೇವ್ರು ಎಷ್ಟೇ ಮೇಲ್ ಮಾಡಲಿ, ದೇವ್ರು ಎಷ್ಟೇ ಸಹಾಯ ಮಾಡಲಿ, ಎಷ್ಟೋ ಸಲ ದೇವ್ರು ನಮ್ಮ ಕೊರತೆಗಳು ನೀಗಿರ್ಸಿರ್ತಾನೆ, ಎಷ್ಟೋ ಸಲ ನಮಗೆ ಎಲ್ಲ ಕೊರತೆಗಳಲ್ಲಿ ತೃಪ್ತಿ ಕೊಟ್ಟಿರ್ತಾನೆ. ಆದರೆ ಅದು ಯಾವುದೂ ನೆನಪಿರಲ್ಲ. ಆದರೆ ಈಗ ಏನೋ ಒಂದು ದೊಡ್ಡ ಸಮಸ್ಯೆ ಬರ್ತದಲ್ರಿ, ಈಗ ಏನೋ ನಮ್ಮ ಅವಶ್ಯಕತೆ ಇರ್ತದೆ, ಈಗ ನಮಗೆ ಏನೋ ಬೇಕಾಗಿರ್ತದೆ, ಈಗೇನೋ ನಮಗೆ ನೀಡ್ ಇರ್ತದೆ, ಈ ಪರಿಸ್ಥಿತಿಗೆ, ಈ ಸಂದರ್ಭಕ್ಕೆ ಏನೋ ನಮಗೆ ಬೇಕಾಗ್ತದಪ್ಪ ಅರ್ಜೆಂಟ್. ಅವಾಗ ಆ ನಂಬಿಕೆ, ಆ ವಿಶ್ವಾಸ ಈಗಿರಲ್ಲ. ಹೌದಲ್ಲ? ಆದರೆ ಎರಡನೇದಾಗಿ ಈ ಅಲ್ಪ ವಿಶ್ವಾಸ ಏನು ಮಾಡ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಮತ್ತಾಯ 16:8 ಪ್ರಕಾರವಾಗಿ ದೇವರ ಮೇಲೆ ಆಧಾರಗೊಳ್ಳದಂತೆ ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಜ್ಞಾಪಕದಲ್ಲಿಟ್ಕೊಡ್ರಿ, ನಮ್ಮಲ್ಲಿರುವಂಥ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಏನು ಮಾಡ್ತಂದರೆ, ಅಲ್ಪ ವಿಶ್ವಾಸ ಎರಡನೇದಾಗಿ ತರುವಂಥ ನಷ್ಟ ಏನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅಲ್ಪ ವಿಶ್ವಾಸ ತರುವಂಥ ಪ್ರಮಾದ ಯಾವುದಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ದೇವರ ಮೇಲೆ ಆಧಾರಗೊಳ್ಳದಂತೆ ಅದು ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಸ್ವಂತ ಏನಾದರೂ ಒಂದು ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವು, ದೇವ್ರ ಮೇಲೆ ಆಧಾರಗೊಳ್ಳೋದು ಬಿಡ್ತೀವಿ, ದೇವರು ಮಾಡ್ತಾನೆ, ದೇವ್ರು ಕೊಡ್ತಾನೆ ಅಂತಕ್ಕಂಥದ್ದು ಬಿಡ್ತೀವಿ. ಏನು ಮಾಡ್ತೀವಿ ಅಂದರೆ, ದೇವ್ರ ಮೇಲೆ ಆಧಾರಗೊಳ್ಳೋದನ್ನು ಬಿಟ್ಟು ನಾವು ಏನಾದರೂ ಒಂದು ಪ್ರಯತ್ನ ಮಾಡಲಿಕ್ಕೆ, ನಾವೇನೋ ಒಂದು ಆಲೋಚನೆ ಮಾಡಲಿಕ್ಕೆ, ನಾವೊಂದು ಪ್ಲ್ಯಾನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಇಲ್ಲಿ ಶಿಷ್ಯರು ಅದನ್ನೇ ಮಾಡಿದ್ರಲ್ಲ. ನಾವು ನೋಡ್ತೀವಿ, ಯೇಸು ಸ್ವಾಮಿ ಒಂದು ಆತ್ಮೀಯ ಒಂದು ಸಂದೇಶ ಅವ್ರಿಗೆ ಕೊಡ್ತಾ ಇದ್ದೇನೆ, ಅದು ಬಿಟ್ಟಿದ್ದಾರೆ. ಅದು ಬಿಟ್ಟು ಇವ್ರು ಏನು ಮಾಡ್ತಾ ಇದ್ದಾರೆ, ಈ ರೊಟ್ಟಿ ತಂದಿಲ್ಲಿ ಏನು ಮಾಡ್ಬೇಕಂತೇಳಿ ಆಲೋಚನೆ ಮಾಡ್ಲತ್ತಾರ ಅವರು. ಆದರೆ ಈ ನಮ್ಮ ಜೀವಿತದಲ್ಲಿ ಎರಡನೇ ಪ್ರಮಾದ ಏನಪ್ಪ ಅಂತಂದರೆ, ಅಲ್ಪ ವಿಶ್ವಾಸ ಬಂತಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ದೇವರ ಮೇಲೆ ಆಧಾರಗೊಳ್ಳದಂತೆ ಅದು ನಮಗೆ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮತ್ತು ಮೂರನೇದಾಗಿ ಅಲ್ಪ ವಿಶ್ವಾಸ ಏನು ಮಾಡ್ತದೆ, ಅಲ್ಪ ವಿಶ್ವಾಸ ನಮಗೆ ಏನು ಮಾಡ್ತದೆ ಮೂರನೇದಾಗಿ ನೋಡ್ರಿ. ದಯವಿಟ್ಟು ಯಾರಾದರೂ ಒಬ್ಬರು ಓದ್ತೀರಾ? ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಈ ಅಲ್ಪ ವಿಶ್ವಾಸ ಏನು ಮಾಡ್ತದೆ, ಈ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಎಂಥ ಪ್ರಮಾದವನ್ನು ತರ್ತದೆ, ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಎಷ್ಟು ನಷ್ಟವನ್ನು ತರ್ತದೆ, ಈ ಅಲ್ಪ ವಿಶ್ವಾಸ ಎಷ್ಟು ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಳೆದುಕೊಳ್ಳುವಂತೆ ಮಾಡ್ತದೆ ಎಂಬುದಾಗಿ ಮೂರನೇದಾಗಿ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿರುವಂಥ ನಷ್ಟ. ಮತ್ತಾಯ 8:26 ಓದಮ್ಮ. ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎಂದು ಎದ್ದು
ಎಂತು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲವೂ ಶಾಂತವಾಯಿತು. ಆ ಜನರು ಬೆರಗಾಗಿ ಈತನು ಎಂತವನಾಗಿರಬಹುದು. ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದನು. ಹಲ್ಲೆಲೂಯ. ನಾವು ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ, ಮೂರನೇದಾಗಿ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಏನು ತರ್ತದೆ, ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಬಂತಂದರೆ ಏನು ತರ್ತದೆ ಎಂಬುದಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಅದು ಭಯವನ್ನು ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿಯವರು ತನ್ನ ಶಿಷ್ಯರಿಗೆ ಹೇಳ್ತಿದ್ರೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ನೀವು ಭಯಪಡ್ತಾ ಇದ್ದೀರಿ ಎಂಬುದಾಗಿ ಯೇಸು ಸ್ವಾಮಿಯವರು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವರು ಭಯಪಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಇವರು ಅಂಜಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ನೋಡ್ತೇವೆ ಇವರೆಲ್ಲರೂ ಕೂಡ ಹಡಗಿನಲ್ಲಿ ಸಮುದ್ರದಲ್ಲಿ ಯೇಸು ಸ್ವಾಮಿ ಜೊತೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಅವ್ರ ಜೊತೆ ಹಡಗಿನಲ್ಲೇ ಇದ್ದಾರೆ. ಆದ್ರೆ ನಾವು ನೋಡ್ತೀವಿ ಇದ್ದಕ್ಕಿದ್ದಾಗೆ ಸಮುದ್ರದಲ್ಲಿ ಏನಾಗಿದೆ ಅಂದರೆ ಅಲ್ಲೋಲ ಕಲ್ಲೋಲಾಗಿ ಸಮುದ್ರದಲ್ಲಿ ತುಫಾನಿ ಎದ್ದು ಹಡಗು ಏನಾಗ್ತಾ ಇದೆ ಅಂದರೆ ನೀರಿನ ಅಲೆಗಳಿಗೆ ತುಫಾನಿಗೆ ಏನಾಗಿದೆ ಒದ್ದಾಡ್ತಾ ಇದೆ ಅಂತೇಳಿ. ಅವಾಗ ಇವ್ರಿಗೆ ಆಟೋಮೆಟಿಕ್ಕಾಗಿ ಏನು ಬಂದದ್ರಿ, ಅಲ್ಲಿ ಏನು ಬಂದದ? ಭಯ ಬಂದದ. ಆದರೆ ಯಾಕೆ ಭಯ ಬಂತಂದರೆ ದೋಣಿ ಏನಾಗ್ಲತ್ತದ, ಅಲ್ಲೋಲ ಕಲ್ಲೋಲ ಆಗ್ಲತ್ತದ. ನಿಜವಾಗಿ ನಮ್ಮ ಜೀವಿತದಲ್ಲೂ ಕೂಡ ಅದೇ ಆಗ್ತದೆ ಅಂತೇಳಿ. ಈ ಸಂಭವ ಬೈಬಲಲ್ಲಿ ಯಾಕೆ ಬರ್ತದಪ್ಪ ಅಂದರೆ, ಪರಿಶುದ್ಧಾತ್ಮ ದೇವರು ಯಾಕೆ ಬರೆದಿಟ್ಟಿದ್ದೇನಪ್ಪ ಅಂದರೆ, ನಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಲ ನಾವು ಭಯ ಬರ್ತದೆ ಅಂತೇಳಿ. ಕಾರಣ ಏನಂದರೆ, ಈ ಲೋಕ ಅಂತಕ್ಕಂಥ ಕೆಟ್ಟ ಸಮುದ್ರದಲ್ಲಿ ನಮ್ಮ ಕುಟುಂಬ ಅಂತಕ್ಕಂಥ ದೋಣಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಹೌದಲ್ರಿ? ಈ ಲೋಕ ಅಂತಕ್ಕಂಥದ್ದೊಂದು ಕೆಟ್ಟ ಸಮುದ್ರ ಇದ್ದಂಗಿದು. ಈ ಲೋಕ ಅಂತಕ್ಕಂಥ ಸಮುದ್ರದಲ್ಲಿ ನಾವು ನೋಡ್ತಿದ್ದೀವಿ, ನಾವು ಕುಟುಂಬ ಅಂತಕ್ಕಂಥ ದೋಣಿಯಲ್ಲಿ ನಾವು ಕೂಡ ಪ್ರಯಾಣ ಮಾಡ್ತಾ ಇರ್ತೀವಿ. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆ ಒಂದು ದೋಣಿಗೆ ಯಾವ ರೀತಿಗೆ ಅಲೆಗಳು, ತುಫಾನುಗಳು, ಬಿರುಗಾಳಿ ಬಂದು ಬಡಿಲಿಕ್ಕೆ ಪ್ರಾರಂಭ ಆಯಿತು. ನಮ್ಮ ಜೀವಿತದಲ್ಲೂ ಕೂಡ ಈ ಲೋಕದಲ್ಲಿ ನಮ್ಮ ಕುಟುಂಬವಾಗಿ ನಾವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಲ ಬಿರುಗಾಳಿ ಅಂತ ಕಷ್ಟಗಳು, ತುಫಾನಿನಂಥ ಅವಮಾನಗಳು, ನಿಂದೆಗಳು, ಭಯಂಕರವಂಥ ಪರಿಸ್ಥಿತಿಗಳು ನಮ್ಮ ಕುಟುಂಬಕ್ಕೆ ಬಂದು ಬಡಿತಾವೆ. ನಿಮ್ಮ ಕುಟುಂಬಕ್ಕೆ ಬಡ್ದಾವೆಲ್ಲ ನನಗಂತೂ ಗೊತ್ತಿಲ್ಲ, ನಮ್ಮ ಕುಟುಂಬದಕ್ಕೆ ಬಡ್ದಾವೆ. ಈ ಲೋಕದಲ್ಲಿ ವಿಶ್ವಾಸಿ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ಕುಟುಂಬಕ್ಕೆ ಯಾವಾಗ ಅವಮಾನಗಳು ಬರ್ತವೋ, ಕುಟುಂಬಕ್ಕೆ ಯಾವಾಗ ನಿಂದೆಗಳು ಬರ್ತವೋ, ಕುಟುಂಬದಲ್ಲಿ ಯಾವಾಗಿಂಥ ಭಯಂಕರವಂಥ ಪರಿಸ್ಥಿತಿಗಳು ಬರ್ತವೋ, ಕುಟುಂಬದಲ್ಲಿ ದಿಕ್ಕು ತೋಚದಂಥ ಪರಿಸ್ಥಿತಿಗಳು ಯಾವಾಗ ಬರ್ತವೋ ಆವಾಗ ಆಟೋಮೆಟಿಕ್ ನಮಗೇನು ಬರ್ತದ್ರಿ? ಭಯ ಬರ್ತದೆ ಅಂತೇಳಿ. ಅವ್ರಿಗೂ ಅಲ್ಲಿ ಏನು ಬಂತಂದರೆ ಭಯನೇ ಬಂತು. ಸಮುದ್ರ ಅದು ಭಯಂಕರವಾಗಿ ತುಫಾನ್ ಎದ್ದಿದೆ, ಬಿರುಗಾಳಿ ಎದ್ದಿದೆ, ಆ ಒಂದು ಹಡಗಿಗೆ ಬಡಿತಾವೆ ಅಲೆಗಳು. ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಸ್ವಾಮಿ, ನಾವು ಸತ್ತು ಹೋಗ್ತಾ ಇದ್ದೀವಿ, ನಾವು ಸಾಯ್ತಾ ಇದ್ದೀವಿ, ನಿನಗೆ ಕರುಣೆ ಇಲ್ವಾ, ನೀನು ನಮ್ಮನ್ನು ರಕ್ಷಿಸು, ನಮ್ಮನ್ನು ಕಾಪಾಡು ಎಂಬುದಾಗಿ ಆ ದೋಣಿಲಿ ಇದ್ದಂಥ ಯೇಸುವನ್ನವರು ಕೇಳ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿಗೆ ನಾವು ಕೂಡ ಏನು ಮಾಡ್ತೀವಂದರೆ, ನಮ್ಮ ಕಷ್ಟಗಳು ಬಂದಾಗ, ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ, ನಮ್ಮ ಕುಟುಂಬಕ್ಕೆ ಅವಮಾನಗಳು, ನಿಂದೆಗಳು ಬಂದಾಗ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಅವರಂತೆ ಮಾಡ್ತೀವಲ್ಲ ಅವರಂತೆ ನಾವು ಕೂಡ ಮಾಡ್ತೀವಿ, ಭಯಪಡ್ತೀವಿ. ಕಷ್ಟಗಳು ಬರುವಾಗ, ಇಂಥ ಪರಿಸ್ಥಿತಿಗಳು ಬರುವಾಗ ನಾವು ಕೂಡ ಭಯಪಡ್ತೀವಿ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾನಪ್ಪ ಅಂತಂದರೆ, ಎದ್ದು ಏನು ಮಾಡ್ದನಂದರೆ ಆ ಬಿರುಗಾಳಿಯನ್ನು, ತುಫಾನನ್ನು ಏನು ಮಾಡ್ದನಂದರೆ ಗದರಿಸಿದೆ ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ನೋಡ್ತೇವೆ ಭಯ ಅಂತಕ್ಕಂಥದ್ದು ಒಬ್ಬ ಬಲಶಾಲಿಯನ್ನು ಕೂಡ ಏನು ಮಾಡ್ತಂದರೆ ಬಲಹೀನನಾಗಿ ಮಾಡ್ತದೆ ಅಂತೇಳಿರಿ. ಅವ ಎಷ್ಟೇ ಬಲಶಾಲಿಯಾಗಿರಲಿ, ಈ ಭಯ ಅವನಿಗೆ ಏನು ಮಾಡ್ತದ್ರಿ? ಬಲಹೀನನಾಗಿ ಮಾಡಿಬಿಡ್ತದೆ ಅಂತೇಳಿ. ಅದಕ್ಕೆ ಉದಾಹರಣೆ, ಎಕ್ಸಾಂಪಲ್ ಯಾರಪ್ಪ ಅಂತಂದರೆ, ಇಸ್ರಾಯೇಲರ ಮೊದಲನೇ ಅರಸನಾಗಿರುವಂಥ ಸೌಲನನ್ನು ನೋಡ್ತೀವಿ. ಗೊಲ್ಯಾತನು ಬಂದು ನಿಂತಂಥ ಸಂದರ್ಭದಲ್ಲಿ ಸೈನಿಕರು ಭಯಪಡೋದ್ರ ಒಂದು ಅರ್ಥ ಇದೆ, ಆದರೆ ರಾಜ ಭಯಪಡೋದಂದ್ರೆ ಏನ್ರಿ? ವಾಕ್ಯದಲ್ಲಿ ನೋಡ್ತೀವಿ, ರಾಜನು ಕೂಡ ಭಯಪಟ್ಟು ಆತನು ಹಿಂದೆ ಸರಿದನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಅಲ್ಲೆಲ್ಲಿಯ ಅಂದರೆ ಈ ಭಯ ಅಂತಕ್ಕಂಥದ್ದು ಏನು ಮಾಡ್ತದಂದರೆ ಒಬ್ಬ ಬಲಶಾಲಿಯನ್ನು ಕೂಡ ಬಲಹೀನನಾಗಿ ಮಾಡ್ತದೆ ಅಂತೇಳಿರಿ. ಈ ಭಯ ಅಂತಕ್ಕಂಥದ್ದು ಬಂತಪ್ಪ ಅಂತಂದರೆ ಎಷ್ಟೇ ಬಲಶಾಲಿ ಇದ್ದರೂ ಕೂಡ ನಾವು ನೋಡ್ತೇವೆ ಅವರು ಬಲಹೀನರಾಗುವುದನ್ನು ನೋಡ್ತೀವಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ವಿಶ್ವಾಸ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಭಯ ಬಂತಲ್ರಿ, ಯಾವುದೋ ವಿಷಯದಲ್ಲಿ, ನಮ್ಮ ಕುಟುಂಬಕ್ಕೆ ಬರುವಂಥ ಪರಿಸ್ಥಿತಿಗಳಲ್ಲಿ ಯಾವುದೋ ಒಂದು ಭಯ ಅಂತಕ್ಕಂಥದ್ದು ನಮಗೆ ಬಂತಲ್ರಿ, ಅವಾಗ ಏನಾಗ್ತದೆ ಆಟೋಮೆಟಿಕ್ಕಾಗಿ ನಮ್ಮ ಜೀವಿತ ಅಲ್ಪ ವಿಶ್ವಾಸ ಅಂತಕ್ಕಂಥ ಬರ್ತದೆ ಅಂತೇಳಿ. ಅಲ್ಪ ವಿಶ್ವಾಸ ಬಂತಪ್ಪ ಅಂತಂದರೆ ಭಯ ಇನ್ನೂ ಏನಾಗ್ತದೆ ರೀ? ಹೆಚ್ಚಾಗ್ತದೆ ಅಂತೇಳಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಒಂದು ನೆನಪಿಟ್ಕೊಳ್ಬೇಕು ನಾವು, ಯೇಸು ಸ್ವಾಮಿ ಸಮಸ್ತವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನಂತಕ್ಕಂಥ ನಂಬಿಕೆ ಬಲವಾಗಿರ್ಬೇಕಂತೇಳಿ. ಅಲ್ಲೆಲ್ಲೂಯ.
ಆತನು ಎದ್ದು ಸಮುದ್ರವನ್ನು ಬಿರುಗಾಳಿನ ಗದರಿಸಿದ ಮೇಲೆ ಅವ್ರು ಆಶ್ಚರ್ಯ ಆಗಿದ್ರು. ಏನಾದ್ರು ಅಂದರೆ ಈತನು ಯಾರಾಗಿರ್ಬೋದು, ಸಮುದ್ರವು ಏನು ಈತನ ಮಾತು ಕೇಳ್ತದ, ಗಾಳಿ ಕೂಡ ಈತನ ಮಾತು ಕೇಳ್ತದಪ್ಪ ಅಂತೇಳಿ ಆಶ್ಚರ್ಯ ಆದರು. ನಾವು ಆಶ್ಚರ್ಯ ಆಗೋದು ಬೇಕಾಗಿಲ್ಲ. ಎಂಥ ಕಷ್ಟನಾದರೂ ಬರಲಿ, ಎಷ್ಟು ನಷ್ಟ ಆದರೂ ಬರಲಿ, ಆದರೆ ಅಲ್ಪ ವಿಶ್ವಾಸ ಬರದಂತೆ ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ನಮ್ಮಲ್ಲಿ ವಿಶ್ವಾಸವನ್ನು ಕಡಿಮೆ ಆಗದಂತೆ ನಾವು ನೋಡಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಹೇಳಿದಂತೆ, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವೆಂಬ ಜಯಮಾಲೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತೆ ದೇವರು ಖಂಡಿತವಾಗಿ ಆತನು ನಮ್ಮ ವಿಶ್ವಾಸವನ್ನು ಆತನು ಬಲಪಡಿಸಿ ನಮಗೆ ವಿಶ್ವಾಸ ವೀರರನ್ನಾಗಿ ಮಾಡಿ ನಮಗೆ ಆಶೀರ್ವಾದಗಳನ್ನು ಸ್ವಾಧೀನವಾಗಿ ಹೊಂದಿಕೊಳ್ಳುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರಾಗಿದ್ದೇನೆ. ಅದಕ್ಕೋಸ್ಕರವಾಗಿ ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇಷ್ಟೊಂದು ಪ್ರಮಾದಗಳನ್ನು ತರುವಂಥ ಸಂದರ್ಭದಲ್ಲಿ ಈ ಅಲ್ಪ ವಿಶ್ವಾಸ ನನ್ನಲ್ಲಿ ನಿನ್ನಲ್ಲಿ ಬರದಂತೆ ನಾವು ಜೀವಿಸೋಣವಾ? ಈ ಅಲ್ಪ ವಿಶ್ವಾಸ ನಮ್ಮಲ್ಲಿ ಬರದಂತೆ ನಾವು ಎಚ್ಚರಿಕೆ ವಹಿಸೋಣವಾ? ಕಾರಣ ಏನಪ್ಪ ಅಂತಂದರೆ, ಈ ಅಲ್ಪ ವಿಶ್ವಾಸ ಬಂತಪ್ಪ ಅಂತಂದರೆ ಈ ಅಲ್ಪ ವಿಶ್ವಾಸ 4 ಪ್ರಮಾದಗಳನ್ನು ತರ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಮೊದಲನೇದಾಗಿ ನಂಬರ್ 1 ಅದು ಏನು ತರ್ತದೆ ಅಂದರೆ, ಅಲ್ಪ ವಿಶ್ವಾಸವು ಅದು ಚಿಂತೆಗೀಡಾಗಿ ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಎರಡನೇದಾಗಿ ಅಲ್ಪ ವಿಶ್ವಾಸವು ಏನು ಮಾಡ್ತದಪ್ಪ ಅಂತಂದರೆ ಅದು ದೇವರ ಮೇಲೆ ಆಧಾರಗೊಳ್ಳದಂತೆ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅಲ್ಪ ವಿಶ್ವಾಸ. ಮೂರನೇದಾಗಿ ಅಲ್ಪ ವಿಶ್ವಾಸ ಏನು ಮಾಡ್ತದಪ್ಪ ಅಂತಂದರೆ ನಮಗೆ ಭಯಪಡುವಂತೆ ಅದು ಮಾಡ್ತದೆ ಅಂತೇಳಿ, ನಮ್ಮನ್ನು ಭಯಗ್ರಸ್ತವಾಗಿ ಅದು ಮಾಡ್ತದೆ. ಅದಕ್ಕೋಸ್ಕರವಾಗಿ ಅಲ್ಪ ವಿಶ್ವಾಸ ಬರದಂತೆ ನಾವೆಲ್ಲರೂ ಕೂಡ ವಿಶ್ವಾಸ ವೀರರಾಗಿ ಜೀವಿಸಲು ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅಲ್ಪ ವಿಶ್ವಾಸದ ವಿಷಯದಲ್ಲಿ ನಾವು ಜಾಗರೂಕರಾಗಿರೋಣ. ಕಾರಣ ಏನಪ್ಪ ಅಂತಂದರೆ ಇದು 4 ಪ್ರಮಾದಗಳನ್ನು ತರುವಂಥದ್ದಾಗಿದೆ. ಕೊನೆಯದಾಗಿ ಅಲ್ಪ ವಿಶ್ವಾಸ ಏನು ಮಾಡ್ತದೆ ಎಂಬುದಾಗಿ ನೋಡಿ ನಾವು ಸಂದೇಶವನ್ನು ಮುಗಿಸಿ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳೋಣ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ. ಅಲ್ಪ ವಿಶ್ವಾಸವು 4ನೇದಾಗಿ ನಮ್ಮ ಜೀವಿತ ತರುವಂಥ ನಷ್ಟ ಏನು, ಅಲ್ಪ ವಿಶ್ವಾಸ ನನ್ನ ಜೀವಿತ ತರುವಂಥ ಪ್ರಮಾದ ಏನೆಂಬುದಾಗಿ ನಾವು 4ನೇದಾಗಿ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ ಯಾರಾದರೂ ಓದ್ತೀರಾ? ಮತ್ತಾಯ 17:20. ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗುವಂಥದ್ದು ಒಂದು ಇರುವುದಿಲ್ಲ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ತೇವೆ ಪ್ರಿಯರೇ, 4ನೇದಾಗಿ ಅಲ್ಪ ವಿಶ್ವಾಸವು ನಮ್ಮ ಜೀವಿತದಲ್ಲಿ ಏನು ಪ್ರಮಾದ ತರ್ತದೆ. ಈ ವಿಶ್ವಾಸ ಕಡಿಮೆ ಆದಂಥ ಸಂದರ್ಭದಲ್ಲಿ, ಅಲ್ಪ ವಿಶ್ವಾಸ ನಮ್ಮಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ನಮಗೆ ಏನು ಮಾಡ್ತಿದೆ ಎಂಬುದಾಗಿ ದೇವ್ರ ವಾಕ್ಯ ನೋಡುವಂಥ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 17ನೇ 20ನೇ ವಚನದಲ್ಲಿ ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಇದನ್ನು ಆಗಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಅಲ್ಲಿ ಯಾಕೆ ಆಗಲಿಲ್ಲ ಎಂಬುದಾಗಿ ನೋಡುವಂಥ ಸಂದರ್ಭದಲ್ಲಿ ಮತ್ತೆ ದೇವರೊಂದು ಉದಾಹರಣೆ ಕೂಡ ಹೇಳ್ತಾ ಇದ್ದೇನೆ. ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರುವುದಾದರೆ ಈ ಬೆಟ್ಟವನ್ನು ಈ ಕಡೆಯಿಂದ ಆ ಕಡೆ ಹೋಗು ಎಂಬುದಾಗಿ ಹೇಳಿದ್ರೂ ಕೂಡ ಅದು ಹೋಗ್ತದೆ, ನಿಮ್ಮ ಕೈಯಿಂದ ಆಗದೇ ಇರುವುದು ಕೂಡ ಒಂದು ಇರುವುದಿಲ್ಲ ಎಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ, ಹಾಗಾದರೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಏನು ತರ್ತದಪ್ಪ ಅಂತಂದರೆ, ಅಲ್ಪ ವಿಶ್ವಾಸ ನಮ್ಮ ಜೀವಿತದಲ್ಲಿ ಏನು ನಷ್ಟ ಮಾಡ್ತದಪ್ಪ ಅಂತಂದರೆ ದೇವರ ಅದ್ಭುತ ಕಾರ್ಯಗಳನ್ನು ನಾವು ಅನುಭವಿಸದಂತೆ ಮಾಡ್ತದೆ ಅಂತೇಳಿ. ಹಲ್ಲೆಲೂಯಾ. ಇದರ ಲಕ್ಷಣ ಏನ್ರಿ? ದೇವರ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅನುಭವಿಸದಂತೆ, ದೇವರ ಅದ್ಭುತ ಕಾರ್ಯಗಳನ್ನು ನಾವು ನೋಡದಂತೆ, ದೇವರ ಅದ್ಭುತಗಳನ್ನು ನಮ್ಮ ಕುಟುಂಬದಲ್ಲಿ ನಾವು ಅನುಭವಿಸದಂತೆ ಇದು ಅಲ್ಪ ವಿಶ್ವಾಸ ಏನು ಮಾಡ್ತದೆ ರೀ? ಅಡ್ಡ ಬರ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಮತ್ತಾಯ 17:20ರಲ್ಲಿ, ನೀವು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು, ಈ ಬೆಟ್ಟ ಇಲ್ಲಿಂದ ಆ ಕಡೆ ಹೋಗಂದ್ರೆ ಹೋಗ್ತದೆ. ಇದು ಯಾಕೆ ಆಗೋದಿಲ್ಲಪ್ಪ ಅಂದರೆ ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗೋದ್ರಿಂದ ಇದನ್ನು ಆಗೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರಾಗಿ ನಮ್ಮ ಜೀವಿತದಲ್ಲಿ ಅಲ್ಪ ವಿಶ್ವಾಸ ಬಂತಪ್ಪ ಅಂತಂದರೆ ಯಾವುದೇ ದೇವರಿಂದ ಬರುವಂಥ ಮಿರಕಲ್ ಆಗಲಿ, ದೇವರಿಂದ ಆಗುವಂಥ ವಂಡರ್ಸ್ ಆಗಲಿ, ದೇವರಿಂದ ಆಗುವಂಥ ಅದ್ಭುತಗಳಾಗಲಿ ನಮ್ಮ ಜೀವಿತದಲ್ಲಿ ಜರಗಲಿಕ್ಕೆ ಅದು ಬಿಡಂಗೇ ಇಲ್ಲ ಅಂತೇಳಿ, ಸಾಧ್ಯನೇ ಇಲ್ಲ. ಕಾರಣ ಏನೆಂಬುದಾಗಿ ನೋಡ್ತಾ ಸಂದ್ಲಿ ಅಡ್ಡ ಏನದ ರೀ? ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು. ನಿಮ್ಮ ನಂಬಿಕೆ ಕಡಿಮೆ ಇರುವುದರಿಂದಲೇ ಇದು ಆಗ್ತಾ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನನ್ನ ಪ್ರೀತಿದವರ ಮಕ್ಕಳೇ, ಈ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ವಿಶ್ವಾಸಿಗಳಲ್ಲಿ ಬಂತಪ್ಪ ಅಂತಂದರೆ 4 ಪ್ರಮಾದಗಳು ತರ್ತದೆ. ಅದು 4 ಪ್ರಮಾದಗಳಲ್ಲಿ ಭಯಂಕರವಾದಂಥ ಪ್ರಮಾದ ಯಾವುದಂದ್ರೆ 4ನೇದೇ. ಈ ಪ್ರಮಾದ ಹೆಂಗದಪ್ಪ ಅಂದರೆ
ದೇವರ ಈ ಲೋಕದಲ್ಲಿ ನಮಗೆ ಅನೇಕ ಅದ್ಭುತವಾದಂಥ ಆಶ್ಚರ್ಯ ಕಾರ್ಯಗಳನ್ನು, ನಾವು ಬೆರಗಾಗುವಂಥ ಕಾರ್ಯಗಳನ್ನು, ನಾವು ಊಹೆಗೂ ಮೀರಿ ನೋಡದಂಥ ಕಾರ್ಯಗಳನ್ನು ಈ ಲೋಕದಲ್ಲಿ ದೇವರು ನಮಗೆ ಇಟ್ಟಿರ್ತಾನೆ ರೀ. ಈ ಲೋಕದಲ್ಲಿ ಅನೇಕ ಒಂದು ಅದ್ಭುತ ಕಾರ್ಯಗಳು ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಭವಿಷ್ಯಕ್ಕೆ ದೇವರು ಇಟ್ಟಿರ್ತಾನೆ ರೀ. ಆದರೆ ಇವೆಲ್ಲವುಗಳು ಅದ್ಭುತಗಳನ್ನ ನಾವು ನೋಡ್ಬೇಕಪ್ಪ ಅಂತಂದರೆ, ಈ ಮಹತ್ ಕಾರ್ಯಗಳನ್ನ ನೋಡ್ಬೇಕಂದ್ರೆ, ದೇವ್ರು ಮಾಡುವಂಥ ಆಶ್ಚರ್ಯ ಕಾರ್ಯಗಳನ್ನ ನಾವು ನೋಡ್ಬೇಕಪ್ಪ ಅಂತಂದರೆ ಯಾವುದು ಅಡ್ಡ ಇರ್ತದೆ ರೀ? ಅಲ್ಪ ವಿಶ್ವಾಸ ಅಂತೀರಿ. ಅಲ್ಪ ವಿಶ್ವಾಸ ಏನು ಮಾಡ್ತದಪ್ಪ ಅಂತಂದರೆ, ಅದು ಎಂಥ ನಷ್ಟ ತರ್ತದಪ್ಪ ಅಂದರೆ, ದೇವರು ನಮ್ಮ ಜೀವಿತದಲ್ಲಿಟ್ಟಿರುವಂಥ ಮಹತ್ ಕಾರ್ಯಗಳನ್ನ ನಾವು ನೋಡೋದಂತೆ ಅದು ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿದವರ ಮಕ್ಕಳೇ, ದೇವರು ನಿನ್ನ ಜೀವಿತದಲ್ಲಿಟ್ಟಿರುವಂಥ ಅದ್ಭುತಗಳನ್ನು ನಾನು ನೀನು ನೋಡಬೇಕಾ? ದೇವರು ಆಶ್ಚರ್ಯ ಕಾರ್ಯಗಳನ್ನು ನಾನು ನೀನು ಅನುಭವಿಸ್ಬೇಕಾ? ದೇವರು ಮಾಡುವಂಥ ಮಹತ್ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೋಡಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಅಲ್ಪ ವಿಶ್ವಾಸ ಅಂತಕ್ಕಂಥದ್ದು ಬರಬಾರ್ದು ಅಂತೇಳಿರಿ. ಹಲ್ಲೆಲೂಯಾ.